ಮತ್ತು ಏನಪ್ಪ ಅಂತಂದ್ರೆ ಒಂದು ಶುಂಠಿಗೆ ಈ ಚುಕ್ಕಿ ರೋಗ ಮತ್ತು ಬೆಂಕಿ ರೋಗ ಈಗ ಬಂದಾಗ ಅಥವಾ ಬರೋಕ್ಕಿಂತ ಮುಂಚೆ ಲಕ್ಷಣಗಳು ಗೊತ್ತಾಕ್ಕವು. ಆ ಲಕ್ಷಣಗಳು ಗೊತ್ತಾಗೋಕ್ಕಿಂತ ಮುಂಚೆ ಅದಕ್ಕೊಂದು ಔಷಧನ ಸಿಂಪಡಣೆ ಮಾಡ್ತೀವಿ ಅಂತೇಳಿ ನಿಮ್ಗೊಂದು ತೋರಿಸ್ಕೊಡ್ತೀನಿ. ಮತ್ತು ಅದನ್ನು ಬರೋಕ್ಕಿಂತ ಮುಂಚೆನೇ ನಾವು ಒಂದು ಸಿಂಪಡಣೆ ಮಾಡಿದ್ರೆ ಭಾಳ ಚಲೋ ರೀ. ಯಾಕಂತಂದ್ರೆ ಅದು ಕಂಟ್ರೋಲ್ ಒಳಗೆ ಇರ್ತೈತಿ. ಬಂದ ಮೇಲೆ ಅದನ್ನು ಔಷಧನ ಹೊಡೆದ್ರೆ ಸ್ವಲ್ಪ ಕೈಗೆ ಬೇಗ ಸಿಗೋದಿಲ್ಲ, ಅಂದ್ರೆ ಕಂಟ್ರೋಲ್ ಒಳಗೆ ಇರೋದಿಲ್ಲ, ಹತೋಟಿ ಬಿಟ್ಟು ಹೋಗಿಬಿಟ್ಟಿರ್ತೈತಿ. ಈಗೇನಪ್ಪ ಅದಕ್ಕಿಂತ ಬರೋಕ್ಕಿಂತ ಅದ್ರ ಮುಂಚೆ ಲಕ್ಷಣ ಗೊತ್ತಾಗೈತಿ. ಈಗ ಅದು ಚುಕ್ಕಿ ರೋಗ ಅಥವಾ ಬೆಂಕಿ ರೋಗ ಬರೋ ಲಕ್ಷಣ ಗೊತ್ತಾಗೈತಿ. ಆ ಬರೋಕ್ಕಿಂತ ಮುಂಚೆ ಅವಾಗೇನಾಗುತ್ತಲ್ಲ, ಮೊದಲಿಗೆ ಒಂದು ಔಷಧನ ಹೊಡ್ಕೋಬೇಕು. ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ ಅದು ಯಾವ ಥರ ಒಂದು ಚುಕ್ಕಿ ಅಥವಾ ಒಂದು ಬೆಂಕಿ ರೋಗ ಕಾಣಿಸ್ತೈತಲ್ಲ ಅದು ಗೊತ್ತಾಗೈತಿ. ನಾನು ತೋರಿಸ್ಕೊಟ್ಟು ಈಗ ನೀವು ಅದಕ್ಕೆ ಯಾವುದೋ ಒಂದು ಔಷಧನ ಹೊಡಿತೀವಿ. ಮತ್ತು ಅದು ಔಷಧನ ಈಗ ನಾವು ಬರೋಕ್ಕಿಂತ ಮುಂಚೆ ಅದಕ್ಕೊಂದು ಏನು ಅಂದರೆ ಲಿಮಿಟ್ ಹೋಗಿರುತ್ತಲ್ಲ, ಅದನ್ನು ಒಳಗೆ ಸ್ವಲ್ಪ ನಾವು ಒಂದು ಔಷಧ ಹೊಡ್ಕೊಂಡ್ರೆ ಕಂಟ್ರೋಲ್ ಆಗ್ತೈತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ತೋರಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು, ಮತ್ತು ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿರಿ. ಮತ್ತು ನಿಮ್ಮದು ಏನೋ ಒಂದು ಅಭಿಪ್ರಾಯ ಇದ್ದರೆ ಯಾವುದೋ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಯಾವುದೋ ಒಂದು ಅಭಿಪ್ರಾಯ ಇದ್ದರೆ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ಅದಕ್ಕೇನಪ್ಪ ಅಂತಂದರೆ ನೀವು ಅರ್ಧಂಬರ್ಧ ನೋಡಿದ ಮೇಲೆ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ. ವಿಡಿಯೋ ಕಂಪ್ಲೀಟ್ ನೋಡಿದ ಮೇಲೆ ನೀವು ನಾವು ಯಾವ ಥರ ಒಂದು ಔಷಧನ ಹಾಕ್ತೀವಿ ಅಂತೇಳಿ ನಿಮಗೊಂದು ಅರ್ಥ ಆಗೈತಿ. ಮತ್ತು ಅದನ್ನು ಯಾವುದೋ ಒಂದು ರೋಗಕ್ಕೆ ಒಂದು ಕಂಡುಹಿಡಿಯೋದನ್ನು ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಅದರ ಬಗ್ಗೆ ನೀವು ಒಂದು ಇಷ್ಟ ಇಲ್ಲದವರು ನೀವು ಒಂದು ಸ್ಕ್ರಿಪ್ಟ್ ಮಾಡಿರಿ. ಯಾಕಂತಂದರೆ ನಿಮ್ಗೆ ಇಷ್ಟನೇ ಇಲ್ಲ ಅಂದಮೇಲೆ ನೀವು ಒಂದು ವಿಡಿಯೋ ನೋಡಿ ಪ್ರಯೋಜನ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಇದ್ರ ಬೆಲೆನೂ ಗೊತ್ತಾಗುತ್ತೆ. ಮತ್ತು ಅದ್ರದ್ದು ಯಾವುದೋ ಒಂದು ರೋಗನ ಕಂಡು ಹಿಡ್ಕೊಂಡು ಅವರು ಒಂದು ಶುಂಠಿ ಬೆಳೆಗಾರರು ಏನೇ ಇರ್ತಾರಲ್ಲ ಅವ್ರಿಗೊಂದು ಮಾಹಿತಿನೂ ಸಿಗ್ತೈತಿ. ಇಷ್ಟ ಇಲ್ಲದವ್ರಿಗೆ ನಾವು ಏನು ಮಾಡಿದ್ರು ಅದಕ್ಕೆ ಏನು ಪ್ರಯೋಜನ ಇಲ್ಲ. ಅದಕ್ಕೇನಪ್ಪ ಅಂದರೆ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ ಅಂತೇಳಿ ಈಗ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈಗೇನು ತಡ ಮಾಡೋದು ಬೇಡ. ಈಗ ನಾವೇನಪ್ಪ ಅಂತಂದ್ರೆ ನಮ್ಮ ಒಂದು ಶುಂಠಿ ಒಂದು ಬೆಳೆಗೆ ಏನಿರ್ತಲ್ಲ ಒಂದು ಔಷಧನ ಸಿಂಪಡಣೆ ಮಾಡಿ, ಮತ್ತು ಅದನ್ನು ಮೊದಲಿಗೆ ಒಂದು ಔಷಧನ ಸಿಂಪಡಣೆ ಮಾಡೋಕ್ಕಿಂತ ಮುಂಚೆ ಒಂದು ರೋಗನ ಒಂದು ಕಂಡು ಹಿಡಿಯೋದು ಹೆಂಗೆ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ಬನ್ನಿ. ನಮ್ಮ ಈ ಒಂದು ಶುಂಠಿಗೆ ಏನಪ್ಪ ಅಂತಂದರೆ ಈಗ 94 ದಿವಸ ಆಯಿತು ಇವತ್ತಿಗೆ ನಾವು ಇನ್ನೊಂದೇ ಔಷಧ ಹೊಡೆಯೋಕ್ಕೆ ಬಂದ. ಏನಪ್ಪ ಅಂತಂದ್ರೆ ಈಗ ನಾವು ಚುಕ್ಕಿ ರೋಗ ಅಥವಾ ಬೆಂಕಿ ರೋಗನ ಕಂಡು ಹಿಡಿಬೇಕಂತಂದ್ರೆ ನಿಮಗೊಂದು ತೋರಿಸ್ಕೊಡ್ತೀನಿ. ಚುಕ್ಕಿ ನೋಡಿರಿ, ಈ ಥರ ಒಂದು ಚುಕ್ಕಿ ಎಲೆ ಕಾಣಿಸ್ತದೆ ನೋಡಿರಿ. ಇದೇನಾಗ್ತದೆ ಅಂದ್ರೆ ಇದೊಂದು ಚುಕ್ಕಿ ರೋಗ. ಈ ಒಂದು ಚುಕ್ಕಿ ರೋಗ ಮತ್ತು ಅದೇನೈತೆ ಇದೇ ಒಂದು ಬೆಂಕಿ ರೋಗ ಕನ್ವರ್ಟ್ ಆಕೈತಿ. ಮತ್ತು ಈಗ ಒಂದು ಅದನ್ನೇನಪ್ಪ ಅಂದರೆ ಈಗ ಒಂದು ಈಗ ಬೇಗನೆ ಇದನ್ನ ಒಂದು ಕಂಡು ಹಿಡ್ಕೊಂಡು ನಾವು ಒಂದು ಔಷಧನ ಹೊಡೆದ್ರೆ ಒಂದು ಹತೋಟಿ ಒಳಗೆ ಸಿಗ್ತೈತಿ ಅಂತ ರೋಗ. ಮತ್ತೀಗ ನಾವು ಒಂದು ಏನಪ್ಪ ಅಂತಂದ್ರೆ ಬಂದಿಲ್ಲ, ಆದರೂ ಬರೋಕ್ಕಿಂತ ಮುಂಚೆನೇ ನಾವು ಒಂದು ಸಿಂಪಡಣೆ ಮಾಡೋದು ಚಲೋ ಅಂತೇಳಿ ಈಗ ನೋಡಿರಿ ಎಲ್ಲರೂ ಒಂದೊಂದು ಕಾಣಿಸ್ತಾ ಇದೆ ನಮ್ಗೆ ಚುಕ್ಕಿ ರೋಗ. ಈಗ ನಾನು ಇನ್ನು ನಮ್ಮ ಒಂದು ಏನು ಶುಂಠಿಗೆ ಐತಲ್ಲ ಈಗ ತೋರಿಸ್ತಾ ಇದ್ದೀನಿ. ಅಂದರೆ ಅದು ಈಗ ಬರೋಕ್ಕಿಂತ ಮುಂಚೆನೇ ಈಗ ನಾವು ಏನೋ ಒಂದು ಬಂದಮೇಲೆ ಏನೋ ಒಂದು ನಾರ್ಮಲ್ ಆಗಿರೋದಂಥ ಚುಕ್ಕಿ ಅಥವಾ ಒಂದು ಏನಾರು ಇದ್ದರೆ ಈ ಥರ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂತಂದ್ರೆ ಅದು ಮುಂದೆ ಸ್ವಲ್ಪ ಕೈ ಮೀರಿ ಹೋಗ್ಬಿಡುತ್ತೆ ಅಂತಂದರೆ ಕಷ್ಟ ಆಕತಿ. ನೋಡ್ರಿ ಎಲ್ಲರೂ ಒಂದೊಂದು ಅಪರೂಪಕ್ಕೆ ಒಂದೊಂದು ಕಾಣಿಸ್ತಾ ಇದೆ ಅದು. ಈ ಥರ ಏನೈತಲ್ಲ ನಾವೊಂದು ಬೇಗನ ಅದಕ್ಕೆ ಒಂದು ಔಷಧ ಹೊಡೆದ್ರೆ ಭಾಳ ಚಲೋ ಆಕತಿ. ಯಾಕಂದರೆ ಅದು ಮುಂದೆ ಇವತ್ತೆಲ್ಲ ಸ್ವಲ್ಪ ದಿನ ಲೇಟ್ ಮಾಡಿದ್ರೆ ಐತಲ್ಲ ನಾವು ಆವಾಗ ಪೂರ್ತಿ
ಒಂದು ಶುಂಠಿಗೆ ಆವರಿಸ್ಕೊಂಡ್ಬಿಡ್ತಂತಂದ್ರೆ ಅವಾಗೇನಾಕತಿ ನಾವು ಯಾವುದೇ ಒಂದು ಔಷಧನ ಹೊಡೆದ್ರೂ ಅಷ್ಟು ಬೇಗ ಅದ್ರದ್ದು ರಿಸಲ್ಟ್ ತೋರಿಸೋದಿಲ್ಲ ರೀ. ಯಾಕಂತಂದ್ರೆ ನಾವು ಒಂದು ಸ್ವಲ್ಪ ಕೈ ಮೀರಿ ಹೋದ್ಮೇಲೆ ಹೊಡಿತೀವಿ. ಅದು ಈಗೇನಪ್ಪ ಅಂತಂದ್ರೆ ಬರೋಕ್ಕಿಂತ ಅದು ಸ್ವಲ್ಪ ಈಗೇನು ನಾನು ಹಿಂಗೆ ತೋರಿಸ್ಕೊಡ್ತಾ ಇದ್ದಲ್ಲ, ಈಗ ನೋಡಿರಿ ಈ ಥರ ಒಂದು ನಮ್ಮ ಒಂದು ಇದಕ್ಕೆ ಏನಿಲ್ಲ ಕಾಣಿಸ್ತಾ ಇದೆ ನೋಡಿರಿ. ಇವಾಗೇನೋ ಈಗ ಒಂದು ಚುಕ್ಕಿ ಬಿದ್ದಾವೆ. ಅದಷ್ಟನ್ನು ನಾವೊಂದು ಬೇಗನ ಒಂದು ಔಷಧ ಹೊಡ್ಕೊಂಡು ಒಂದು ಹತೋಟಿಗೆ ತೊಗೊಂಬರ್ಬೇಕು. ಯಾಕಂದ್ರೆ ಲೇಟ್ ಆಯ್ತಂತಂದಷ್ಟು ಮತ್ತು ನಮಗೆ ಔಷಧನ ಸಿಂಪಡಣೆ ಮಾಡ್ತೀವಿ, ಆದರೆ ಕಂಟ್ರೋಲಿಗೆ ಬೇಗ ಬರೋದಿಲ್ಲ. ಯಾಕಂತಂದ್ರೆ ನಾವು ಮಿತಿ ಟೈಮಿಂದ ಔಷಧ ಸಿಂಪಡಣೆ ಮಾಡಿದ್ರೆ ಅದ್ರ ಬೇಗ ರಿಸಲ್ಟ್ ನಮ್ಗೆ ತೋರಿಸೋದಿಲ್ಲ. ಈಗೇನಂತಂದ್ರೆ ನಾವು ಈಗ ಸದ್ಯ ಹೊಡೆದ್ಬಿಟ್ರೆ ಔಷಧ ಇದ್ರದ್ದು ಬರೋಕ್ಕಿಂತ ಮುಂಚೆನೇ ನಾವು ಒಂದು ಬಡ್ದು ಬಾಯಿ ಹಾಕೊಂಡಂಗೆ ಆಕೈತಿ. ಹಿಂಗಾಗಿ ಈ ಥರ ಒಂದು ಚುಕ್ಕಿ ರೋಗ, ಬೆಂಕಿ ರೋಗ ಇರೋದಕ್ಕೆ ನೋಡಿರಿ ಇಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಇದನ್ನು ಇಟ್ಕೊಂಡಿದ್ದೇನೆ ಇರ್ಬೋದಂತೇಳಿ. ಅದಕ್ಕೇನಪ್ಪ ಅಂತಂದ್ರೆ ಈ ರೋಗ, ಬೆಂಕಿ ರೋಗ ಬರೋಕ್ಕಿಂತ ಮುಂಚೆನೇ ನಾವೊಂದು ಔಷಧನ ಸಿಂಪಡಣೆ ಮಾಡ್ತಿದ್ವಿ. ಬನ್ನಿ ಸ್ನೇಹಿತರೆ, ಈಗ ನಾವೊಂದು ಔಷಧನ ಸಿಂಪಡಣೆ ಮಾಡೋದನ್ನು ಯಾವ ಥರ ಒಂದು ಔಷಧನ ಹಾಕಿ ಒಂದು ಸಿಂಪಡಣೆ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀನಿ. ಈಗ ನಾವೇನಾಗ ಒಂದು ಔಷಧನ ಸಿಂಪಡಣೆ ಮಾಡ್ತಾಯಿದ್ದೀವಿ. ಇವಾಗ ಈಗ ಯಾವುದೊಂದು ಔಷಧನ ಒಂದು ಹಾಕಿ ನಾವು ಒಂದು ಸಿಂಪಡಣೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಇದು ಒಂದು ನೆಟ್ಟೋ ಪೌಡ್ರ್, ಇದು ಬೆಂಕಿ ರೋಗ ಅಥವಾ ಒಂದು ಚುಕ್ಕಿ ರೋಗ ಏನಿರುತ್ತಲ್ಲ ಅದರದ್ದೊಂದು ಔಷಧ. ಇದರದ್ದು ಬೆಲೆ ಹೇಳಕ್ಕೆ ಹೋಗೋಲ್ಲ, ಯಾಕಂತಂದ್ರೆ ನಿಮ್ಮ ಒಂದು ಮಾರ್ಕೆಟ್ ಒಳಗೆ ಯಾವ ಒಂದೊಂದು ಏರಿಯಾದ ಮೇಲೆ ಡಿಪೆಂಡ್ ಪಡ್ತೈತಿ ರೇಟ್. ಇದು ಅದರಷ್ಟೇ. ಇದು ಒಂದು ಗಮ್ಮು. ಅಂದರೆ ಈಗ ನಮ್ಮಲ್ಲಿ ಮಳೆ ಜಾಸ್ತಿ, ಹಿಂಗಾಗಿ ಸ್ವಲ್ಪ ಮಳೆಗೆ ತೊಯ್ದು ಹೋಗಬಾರ್ದು ಔಷಧ ಎಲ್ಲ ಅಂಥೇಳಿ ಗಮ್ ಹಾಕ್ಕೊಂಡು ಹೊಡಿತೀವಿ ನಾವು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದೊಂದು ಹುಳದ ಔಷಧ. ಈ ಒಂದು ಇದ್ರದ್ದು ಯಾವುದೋ ಒಂದು ನಾನು ಒಂದು ರೇಟ್ ಹೇಳಕ್ಕೆ ಹೋಗಲ್ಲ, ಆದರೆ ಈ ರೋಗಕ್ಕೆ ಈ ಥರ ಒಂದು ಔಷಧನ ಸಿಂಪಡಣೆ ಮಾಡಿಕೊಂಡು ಔಷಧನ ಹೊಡಿತೀವಿ ನಾವು. ಇದು ಸ್ವಲ್ಪ ನಮ್ಗೆ ಒಂದು ರಿಸಲ್ಟ್ ಬೇಗ ತೋರಿಸ್ತೈತಿ ಅಂಥೇಳಿ ನಾವೊಂದು ಈ ಒಂದು ಔಷಧನ ಹೊಡಿತೀವಿ. ನಾವು ಈಗೇನಪ್ಪ ಅಂತಂದ್ರೆ ಎಕ್ಸಾಕ್ಟ್ ನೋಡಿರಿ, ನಾವು ಬೇರೆದವ್ರ ಥರ ಯಾವುದೋ ಔಷಧ ತೋರಿಸಿ ಯಾವುದೋ ರೋಗಕ್ಕೆ ಎಣ್ಣೆ ಹೊಡೆಯೋದಿಲ್ಲ. ಅಂದ್ರೆ ನಾವೀಗೇನು ಎಕ್ಸಾಕ್ಟ್ ನಾವೊಂದು ಬೆಂಕಿ ರೋಗಕ್ಕೆ ಅಥವಾ ಒಂದು ಚುಕ್ಕಿ ರೋಗ ಏನೈತಲ್ಲ ಅದು ಬರೋಕ್ಕಿಂತ ಮುಂಚೆನೂ ನಾವೊಂದು ಈ ಥರ ಒಂದು ಔಷಧನ ಸಿಂಪಡಣೆ ಮಾಡ್ತೀವಿ. ಈಗ ನಾನು ತೋರಿಸ್ಕೊಟ್ಟಂಥ ಈ ಒಂದು ಔಷಧನ ನಾವೊಂದು ತೋರಿಸ್ತೀವಿ. ಯಾಕಂದರೆ ರಿಸಲ್ಟ್ ನಮ್ಗೆ ನಾವು ಮೊದಲಿಗೆಲ್ಲ ಹೊಡೆದಾಗೆಲ್ಲ ಇದರ ರಿಸಲ್ಟ್ ಬೇಗ ಒಂದು ತಿಳಿಸಿತ್ತು. ಆದರೆ ರೋಗ ಫುಲ್ ಬಂದ ಮೇಲೆ ಹೊಡೆದ್ರೆ ಅದ್ರ ರಿಸಲ್ಟ್ ಬೇಗ ತೋರಿಸೋದಿಲ್ಲ. ರೋಗ ಬರೋಕ್ಕಿಂತ ಮುಂಚೆನೇ ನಾವು ಒಂದು ಕಂಟ್ರೋಲ್ ಒಳಗೆ ಇಟ್ಕೋಬೋದು. ಅಂದ್ರೆ ಬೇಗ ನಮ್ಮ ಕೈಗೆ ಸಿಗ್ತೈತಿ. ಅಥವಾ ನಾವು ಒಂದು ಲೇಟ್ ಮಾಡಿಬಿಟ್ರೆ ಅದರದ್ದು ಔಷಧದಷ್ಟು ರಿಸಲ್ಟ್ ಬೇಗ ತೋರಿಸೋದಿಲ್ಲ. ಯಾಕಂತಂದ್ರೆ ನಾವೆಲ್ಲ ಕೈ ಮೀರಿ ಹೋದ್ಮೇಲೆ ಔಷಧನ ಹೊಡೆದಂಗೆ ಆಗ್ತೈತಿ. ಈ ಥರ ಒಂದು ನಮ್ಮ ಒಂದು ಶುಂಠಿ ಹೊಲಕ್ಕೆ ಒಂದು ಔಷಧನ ಸಿಂಪಡಣೆ ಹಾಕ್ತೀವಿ. ಈಗ ನಾವು ಅದನ್ನೊಂದು ಔಷಧನ ತೋರಿಸಿದೆ. ಈಗ ಏನಪ್ಪ ಅಂತಂದ್ರೆ ಔಷಧನ ಯಾವ ಥರ ಒಂದು ಮಿಕ್ಸ್ ಮಾಡ್ಕೋತೀವಿ. ಈಗ ಒಂದು ಪಾಕೆಟ್, ಈಗ ನಾನು ಈಗ ಇದೊಂದು ಔಷಧಿನ ತೋರಿಸಿದ್ದೆಲ್ಲ, ಇದು ಎಷ್ಟು ಬ್ಯಾರಲ್ಗೆ ಸಿಂಪಡಣೆ ಮಾಡಬೇಕು, ಮತ್ತು ಗಮ್ ಮತ್ತು ಅದು ಹುಳದ ಔಷಧಿ ಏನೈತಲ್ಲ ಇದು ಎಷ್ಟೆಷ್ಟು ಬ್ಯಾರಲ್ಗೆ ಎಷ್ಟೆಷ್ಟು ಔಷಧನ ಹಾಕಿ ಒಂದು ತೋರಿಸ್ಕೊಡ್ತೀನಿ. ಯಾವ ಥರ ಒಂದು ಹಾಕ್ಬೇಕಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಈಗೇನಪ್ಪ ಅಂತಂದ್ರೆ ಮೊದಲಿಗೆ ಈ ಒಂದು ನೆಟ್ವಾ ಪೌಡ್ರ್ ಇದೇನಾಯ್ತು ಅಂತಂದ್ರೆ ಇದು ಒಂದು ಪಾಕೆಟ್ ಅರ್ಧ kg ಇರ್ತೈತಿ. ಈ ಒಂದು ಪಾಕೆಟನ್ನು 5 ಬ್ಯಾರಲ್ಗೆ ಮಾಡ್ಕೋಬೇಕು.
5 ಬ್ಯಾರಲ್ಗೆ ಹೆಂಗೆ ಅಂತಂದ್ರೆ ಈಗ ಒಂದು ಬ್ಯಾರಲ್ಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಗೋಲ್ಲ. ಈಗ ನಾವೇನೊಂದು 5 ಲೀಟ್ರ್ ನೀರು ಒಂದು ಬಕೆಟ್ ಒಳಗೆ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಬಕೆಟ್ ಒಳಗೆ ಹಾಕ್ಕೊಂಡು ಆ ಬಕೆಟ್ಗೆ ಒಂದು ಪಾಕೆಟ್ ನೀರು ಹಾಕ್ತೇವೆ. ಇದೊಂದು ಪಾಕೆಟ್ ನೆಟುವ ಪೌಡ್ರ್ ಹಾಕೋದು ಅಂದ್ರೆ 5 ಬ್ಯಾರಲ್ಗೆ, ಅಂದ್ರೆ ಒಂದು ಬ್ಯಾರಲ್ಗೆ 1 ಲೀಟ್ರ್ ನೀರು ಹಾಕ್ಕೊಳ್ಳೋದು ಅಂದ್ರೆ ಔಷಧ ಮಿಕ್ಸ್ ಮಾಡಿಕೊಂಡು. ಇದೇನಪ್ಪ ಅಂತಂದ್ರೆ ಒಂದು ಇದು ಉಳಿದ ಔಷಧ ಇದೇನೈತಲ್ಲ 320 ml ಹಾಕೋತೀವಿ. ಅಂತಂದ್ರೆ 3 ಬ್ಯಾರಲ್ಗೆ ಆಗ್ಬೇಕಿದೆ 1 ಲೀಟ್ರ್ ಅಂದ್ರೆ 3 ಬ್ಯಾರಲ್ಗೆ 1 ಲೀಟ್ರ್ ಹಾಕ್ಕೊಂಡ್ರೆ ಅಂದ್ರೆ 320-30 ml ಹಾಕ್ಕೊಂಡ್ರೆ ನಡೀತದೆ. ಮತ್ತೇನಪ್ಪ ಅಂದ್ರೆ ನಮ್ಮ ಒಂದು ಮಲೆನಾಡು ಭಾಗ ಆಗಿರೋ ಕಾರಣದಿಂದ ಒಂದು ಗಮ್ಮನ ಹಾಕೋತೇವೆ ನಾವು. ಯಾಕಂತಂದ್ರೆ ಮಳೆ ಬಂದ್ರೆ ಅದು ತೊಯ್ದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಗಮ್ಮನ ಹಾಕ್ಕೊಂಡು ಒಂದು ಬ್ಯಾರಲಿಗೆ 100 ml ಒಂದು ಗಮ್ ಹಾಕೋತೀವಿ. ಯಾಕಂದ್ರೆ ಅದು ವೇಸ್ಟ್ ಆಗಬಾರ್ದು ಅಂತೇಳಿ, ಹೊಡೆದಿರೋದು ಔಷಧ ಎಲ್ಲ ಮತ್ತು ಮಳೆ ಬಂದು ತೊಯ್ದು ಹೋಗ್ಬಾರ್ದು ಅಂತೇಳಿ ಗಮ್ ಹಾಕ್ಕೊತೀವಿ. ಅವನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಇದು ನೋಡಿರಿ, ಈಗ ಇದೇನೋ ನೆಟುವ ಪೌಡ್ರ್ ಅಂತಂದ್ವಲ್ಲ ಅದನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪೂರ್ತಿ ಅದು ಒಂಥರ ಏನೋ ಶಾವಿಗೆ ಟೈಪ್ ಇರ್ತದೆ ಅದನ್ನು ಪೂರ್ತಿ ಹಾಕ್ಕೊಂಡು ತಿರುಗಿಸಿದಾದ್ಮೇಲೆ ಈಗ 1 ಲೀಟ್ರ್ 1 ಬ್ಯಾರಲ್ಗೆ ನೋಡಿರಿ, ಈಗ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಲ್ಲ ಈ 1 ಲೀಟ್ರ್ 1 ಬ್ಯಾರಲ್ಗೆ ಹಾಕೋತೇವೆ. ಅಂದರೆ ಈಗ 1 ಬ್ಯಾರಲ್ಗೆ ಹಾಕ್ಕೊಂಡ್ರೆ 1 ಲೀಟ್ರ್ ಅಂದರೆ ಈಗ ಅರ್ಧ kg ಪಾಕೆಟ್ 5 ಬ್ಯಾರಲ್ಗೆ ಹಾಕ್ಬೇಕದು. ಅದಕ್ಕೆ 1 ಲೀಟ್ರ್ 1 ಬ್ಯಾರಲ್ಗೆ ಹಾಕ್ಕೊಂಡು ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊತೀವಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆನಂತರ ನಾವು ಒಂದು ಔಷಧಿ ಸಿಂಪಡಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡಿರಿ ಸರಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದ್ರೆ ನಾವು ಮೇಲ್ಗಡೆಯಿಂದ ಔಷಧ ಹಾಕಿರ್ತಾ ಕೆಳಗೆ ಹಂಗೆ ಇರ್ತೈತಿ. ಅದಕ್ಕೆ ಮೊದಲೇ ಒಂದು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸಿಂಪಡಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ನೋಡಿರಿ ಈ ಥರ ಒಂದು ಶುಂಠಿಗೆ ಈ ಥರ ಒಂದು ಸಿಂಪಡಣೆ ಮಾಡತ್ತೀವಿ. ಅದಕ್ಕೇನಪ್ಪ ಅಂತಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಏನಿರ್ತದಲ್ಲ ನೀವೊಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ರಿ. ಯಾಕಂದರೆ ನಿಮ್ಮ ಕಮೆಂಟಿಗೆ ನಾನು ಒಂದು ರೆಸ್ಪಾನ್ಸ್ ಮಾಡೇ ಬರ್ತೀನಿ 100%. ನಮಗೆ ಗೊತ್ತಿರೋ ಅಷ್ಟು ನಾವು ಮಾಹಿತಿಯನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಈ ಥರ ಒಂದು ಶುಂಠಿಗೆ 94-95 ದಿನ ಇವತ್ತಿಗೆ ನಮ್ಮ ಒಂದು ಶುಂಠಿ ಬೆಳೆಗೆ ಈ ಥರ ಒಂದು ಶುಂಠಿ ಐತೆ ನಮ್ದು. ಹೀಗಾಗಿ ನಾವು ಒಂದು ಬೆಂಕಿ ರೋಗ ಬರೋಕ್ಕಿಂತ ಮುಂಚೆನೇ ಈ ಥರ ಒಂದು ಸಿಂಪಡಣೆ ಮಾಡಾಕತ್ತೀವಿ.